ಏನು ಲಿಂಗ ಕಾಣ್ತಾ ಇದೆಯೋ ಹಟ್ ಥರ ಚೆನ್ನಾಗಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಆ ಪ್ಲೇಸ್ಗೆ ಹೋಗ್ಬಿಟ್ಟು ನಾವು ತಿಳಿಸ್ಕೊಡ್ತೀವಿ ಬನ್ನಿ. ಸೊ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಕಾರಲ್ಲಿ ಒಂದು ರೀಲ್ ಮಾಡೋಣ ಅಂತ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ವಿ. ಹಿಂದೆ ಸೀಟಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಆದರೂ ಕೂಡ ಅವರ ಅವಸ್ಥೆ ನೋಡಿ, ಆದರೂ ರೀಲ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಪೋಸಲ್ಲಿ ಮಾಡ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ಇವಾಗ ಶಿವ ಪಾರ್ವತಿ ಟೆಂಪಲ್ ಬಂದಿದ್ದೀವಿ. ಟೆಂಪಲ್ ಹೇಗಿದೆ ಅಂತ ನೋಡಿ, ತುಂಬ ದೊಡ್ಡದು ಅನಿಸ್ತಿದೆ. ನೋಡೋಣ ಬನ್ನಿ ಹೆಂಗಿದೆ ಒಳಗಡೆ ಎಲ್ಲ. ದೇವಸ್ಥಾನದಲ್ಲಿ ಏನೋ ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇತ್ತು. ಸೈಡಲ್ಲಿ ತುಂಬ ಡಸ್ಟ್ ಕೂಡ ಇತ್ತು ಅಂತಲೇ ಹೇಳ್ಬೋದು. ಬಟ್ ದೇವಸ್ಥಾನ ಮಾತ್ರ ತುಂಬ ದೊಡ್ಡ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಹೋಗ್ತಿದ್ದಂಗೆ ಒಂದು 2 ಎಲಿಫ್ಯಾಂಟು, ಅದು ದೊಡ್ಡದಾಗಿದ್ವು. ಅದ್ರ ಜೊತೆಗೆ ಒಂದು ಬಸವಣ್ಣ ಕೂಡ ಇತ್ತು. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಹೇಗಿದೆ ಅಂತ ನಾನು ತೋರಿಸ್ತೀನಿ ನಿಮಗೂ ಕೂಡ. ಕಡೆ ನೋಡಿದ್ರೆ ಒಂದು ದೊಡ್ಡ ಲಿಂಗ, ಅದ್ರ ಜೊತೆಗೆ ಒಂದು ಆಂಜನೇಯ ಕೂಡ ಇತ್ತು. ಅದರೊಳಗಡೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದ್ರು ಸ್ನೇಹ ಅವರೆಲ್ಲ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ದೇವಸ್ಥಾನ. ಜರ್ನಿ ಮಾಡ್ಕೊಂಡು ಬರೋದ್ರಿಂದ 3 ಮಕ್ಕಳು ಮಲ್ಕೊಬಿಡ್ತಾರೆ ಕಾರಲ್ಲಿ. ಈಗ ನಮ್ಮ ಋತ್ವಿ ಮಾತ್ರ ಇನ್ನೂ ಮಲ್ಕೊಂಡಿದ್ದ, ಈಗ ಜಸ್ಟ್ ಕಂಡುಬಿಟ್ಟಿದ್ದಾನೆ ನೋಡಿ. ನೋಡಿ, ಇದು 200 rupees ಟಿಕೆಟ್ ಫರ್ ಹೆಡ್. ಅದೇನು ಕಾಣ್ತಾ ಇದೆಯೋ ಅದರೊಳಗಡೆ ಹೋಗ್ತೀವಿ, ಹೇಗಿದೆ ಅಂತ ನೋಡೋಣ ಬನ್ನಿ. ಈ ಕಡೆ ಸೈಡೆಲ್ಲ ಸ್ವಲ್ಪ ಇದೇ ಥರ ಮರದ ಕಟ್ಕೆ ಎಲ್ಲ ಯೂಸ್ ಮಾಡಿಬಿಟ್ಟು ಟೆಂಪಲ್ನ ಬಿಲ್ಡ್ ಮಾಡಿರ್ತಾರೆ. ನನಗಂತೂ ಆ ಥರ ತುಂಬ ಇಷ್ಟ ಆಗುತ್ತೆ. ಗಣೇಶನ ದೇವಸ್ಥಾನ, ಶಿವ. ಫ್ರೆಂಡ್ಸ್, ಇಲ್ಲಿ ಇದ್ದಿದ್ದು 12 ಜ್ಯೋತಿರ್ಲಿಂಗಗಳು. ಸೊ ಪ್ರತಿಯೊಂದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ. 12 ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗ. ಬ್ಯಾಕ್ ಗೇಟ್ ಬಂದರೆ ಈ ಥರ ಟೆಂಪಲ್ ಇದೆ. ಈ ದೇವಸ್ಥಾನದೊಳಗಡೆ ಬಂದರೆ ಎಷ್ಟೊಂದು ಥರ ಗಣಪತಿಗಳಿದ್ವು. ಎಲ್ಲ ಕೂಡ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ಅಂದರೆ ಪಂಚಮುಖ ಗಣಪತಿ, ತ್ರಿಮುಖ ಗಣಪತಿ, ಆ ಥರ ಎಷ್ಟೊಂದಿದ್ವು. ಇಲ್ಲಿಂದ ಹೊರಗಡೆ ಬಂದರೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇತ್ತು. ಅಲ್ಲಿ ಕೂಡ ಹಂಗೆ ಕೈ ಮುಕ್ಕೊಂಡು ಈಗ ಲಿಂಗದ ಒಳಗಡೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಬಟ್ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ವಿಡಿಯೋ ಕ್ಲಿಪ್ ಹಾಕೋದಕ್ಕಾಗಲಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ಇದು ಏನು ಲಿಂಗ ಕಾಣ್ತಾ ಇದೆಯೋ, ಈ ಲಿಂಗ ಲೈಕ್ ಸ್ಟಾರ್ಟಿಂಗ್ ಸ್ಟೇಜಿಂದ ಮೇಲ್ಗಡೆವರೆಗೂ 7 ಫ್ಲೋರ್ಸ್ ಇದೆ. 7 ಫ್ಲೋರ್ಸ್ ಲೈಕ್ ಬೈ ಹೊಟ್ಟೆ ಒಳಗಡೆ ಪಾಪು ಇರೋದ್ರಿಂದ ಹಿಡಿದು ಲೈಕ್ ಗ್ರೌಂಡಿಂದ ಹಿಡಿದು 1st ಫ್ಲೋರ್, 2nd ಫ್ಲೋರ್, 3rd ಫ್ಲೋರ್, 7th ಫ್ಲೋರ್ವರೆಗೂ ಹೋಗಿ ಮತ್ತು ಹೇಗೆ ಕೈಲಾಸದವರೆಗೂ ಹೋಗ್ತೀವಿ ಅನ್ನೋದೇ ಈ ಥರ. ಲೈಕ್ ಇದರಿಂದ ಹೋಗಿ ಲಿಂಗದಿಂದ ಹನುಮಾನಿಂದ ಈ ಕಡೆ ಬೆಟ್ಟ ಅದೊಳಗಡೆಯಿಂದ ಬರುತ್ತೆ. ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ, ನೋಡೋದಕ್ಕೆ ತುಂಬ ಸಖತ್ತಾಗಿದೆ. ನೋಡಿ ಯಾವ ಥರ ಇದೆ ಅಂತ. ಇದು 110 ಅಡಿ ಇದೆ. ವಿಸಿಟ್ ಮಾಡಿ ಕೇರಳ ಬಂದರೆ, ತುಂಬ ಚೆನ್ನಾಗಿದೆ. 200 rupees ಎಂಟ್ರೆನ್ಸ್ ಫೀಸು. ಸೊ ಗೈಡು ಇರ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜು, ಹಿಂದಿ ಲ್ಯಾಂಗ್ವೇಜು, ಲೋಕಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಮುಗಿಸ್ಕೊಂಡು ನಾವು ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಬಟ್ ಋತ್ವಿ ಮಾತ್ರ ಆಟ ಮಾಡ್ತಾ ಇದ್ದ. ಅಲ್ಲಿ ಮರಳಿತ್ತು, ಮರಳಲ್ಲಿ ಆಟ ಆಡ್ತೀನಿ ಅಂತ.
ಸೊ ಆದರೆ ಟೈಮ್ ಇರಲಿಲ್ಲ ಅಂತ ಅವನ್ನ ಹಾಗೆ ಕರ್ಕೊಂಡು ಹೋದ್ವಿ. ಬನ್ನಿ ಇವಾಗ ಎಲ್ಲಿ ಬಂದಿದ್ದೀವಿ ನೋಡೋಣ. ನಾವು ಐಸ್ಲ್ಯಾಂಡಿಗೆ ಬಂದಿದ್ದೀವಿ. ಸೊ ಇವಾಗ ಬೋಟಿಂಗ್ ಹೋಗ್ತಾ ಇದ್ದೀವಿ, ಹೋಗ್ಬೇಕು. ಬೋಟಿಂಗ್ ಟೈಮ್. ಐಲ್ಯಾಂಡ್ನಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ಗೆ ಬಂದ್ವಿ ಫೈನಲಿ. ಸೊ ಬಟ್ ವೆದರ್ ಮಾತ್ರ ಇಲ್ಲಿ ತುಂಬ ತಣ್ಣಗೆ ಚೆನ್ನಾಗಿತ್ತು. ಸೊ ಎಲ್ಲರೂ ಫೋಟೋ ತಗೊಳ್ತಾ ಇದ್ರು. ಹಾಗೆ ಬೋಟಿಂಗಿಗೆ ಎಷ್ಟಾಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಅವರು 2000 ರುಪೀಸು 2 ಅವರ್ಸಿಗೆ ಅಂತ ಹೇಳಿದರು. ಬಟ್ ನಾವು ಜಾಸ್ತಿ ಜನ ಇದ್ವಿ. ಸೊ ಜಾಸ್ತಿ ಜನ ಇರೋದ್ರಿಂದ ನಾವು 1 ಅವರಿಗೆ 1,500 ಕೊಟ್ಬಿಟ್ಟು ಈಗ ಬೋಟಿಂಗ್ ಹತ್ಕೊಳ್ತಾ ಇದ್ದಾರೆ ಎಲ್ಲರೂ. ಎಲ್ಲರೂ ಈ ಜಾಕೆಟ್ ಹಾಕೋಬೇಕು ಅಂತ ಅವರು ಕಂಪಲ್ಸರಿಯಾಗಿ ಹೇಳ್ಬಿಟ್ರು. ಅದಕ್ಕೋಸ್ಕರ ಎಲ್ಲರೂ ಹಾಕ್ಕೊಂಡ್ವಿ. ಬಟ್ ಪೃಥ್ವಿ ಪಾಪಗಳು ಮಾತ್ರ ಹಾಕ್ಕೊಂಡಿಲ್ಲ. ಅವ್ರನ್ನ ನಾವೇ ಸೇಫಾಗಿ ನೋಡ್ಕೋಬೇಕು. ಬನ್ನಿ ರೈಡ್ ಸ್ಟಾರ್ಟ್ ಮಾಡೋಣ. ನೀನು ಹಾಕತ್ಯಾ? ಇದಿಲ್ಲ ಕಂದ, ನಿನಗಿಲ್ಲ. ಬಂದು ಹಂಗೆ ಅಲ್ಲೆಲ್ಲ ನಾನು ಹೋಗೋ ರೋಡಲ್ಲಿ ನಿಲ್ಲಿಸ್ತೀನಿ. ಖುಷಿ ಋತ್ವಿಗಂತ, ಪಾಪುಗಳಿಗೆ ಖುಷಿ ಜಾಸ್ತಿ. ಜೊತೆ ಎಷ್ಟು ಖುಷಿ ಆಗ್ತಿದೆ. ಹ್ಯಾಪಿ ಋತ್ವಿ ಹ್ಯಾಪಿ. ಹ್ಯಾಪಿ ಬೋಟಲ್ಲಿ ಹೋಗ್ತಿರೋದಕ್ಕೆ ಹ್ಯಾಪಿನಾ? ನಿನಗೆ ಹ್ಯಾಪಿನಾ? ನಿಮಗೆ ಹ್ಯಾಪಿನಾ? ಅಲ್ಲಿ ಯಾರು ಮಾತಾಡ್ತಿಲ್ಲ. ಸ್ಟಾರ್ಟ್ ಆಗಿದೆ. ಈಗ ಬೋಟಿಂಗ್ ಸ್ಟಾರ್ಟ್ ಆಯ್ತು. ಸೊ ಬನ್ನಿ ಯಾವ ರೀತಿ ಇತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಎಷ್ಟೊಂದು ಜನ ನಮ್ಮ ಥರನೇ ಎಲ್ಲರೂ ಕೂಡ ಇದೇ ಥರ 1 ಅವರ್ 2 ಅವರ್ಸಿಗೆ ಮಾಡಿಕೊಂಡು ಈ ಬೋಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಬೋಟ್ಸ್ ಇದ್ದಾವೆ, ನೀವು ನೋಡ್ಬೋದು ಔಟ್ಸೈಡಲ್ಲಿ. ಸೊ ಕೆಲವೊಬ್ಬರೆಲ್ಲ ವೆದರು ಕ್ಲೈಮೇಟು ತುಂಬ ಚೆನ್ನಾಗಿರೋದಕ್ಕೆ ಎಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ರು. ಬೋಟಿಂಗ್ ರೈಡ್ ಮಾತ್ರ ತುಂಬ ಚೆನ್ನಾಗಿ ಕೂಲಾಗಿ ಆಯಿತು. ನೋಡಿ ಎಷ್ಟೊಂದು ಬೋಟ್ಸ್ ಬರ್ತಾ ಇದ್ದಾವೆ. ನಮ್ಮ ವೃತ್ತಿ ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಾ ಇದ್ದೆ. ಅವರು ಎಲ್ಲರೂ ಕೂಡ ಟಾಟಾ ಬೈ ಬೈ ಮಾಡ್ತಾ ಇದ್ರು. ನಾನು ಅಲ್ಲೊಂದು ಫೋಟೋ ತಗೊಳ್ಳೋಣ ಅಂತ ಅಲ್ಲೋಗಿ ಕುತ್ಕೊಂಡು ಫೋಟೋ ತಗೊಳ್ಸ್ಕೊಳ್ಳೋಕ್ಕೆ ಕುತ್ಕೊಂಡೆ. ಬಟ್ ಅಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಯಾಕಂದರೆ ಈ ಬೋಟು ಆ ಫೋಟೋಗೆ ಸೂಟ್ ಆಗಲ್ಲ ಅಂತ ಅದು ಕ್ಯಾನ್ಸಲ್ ಆಯಿತು. ಬಟ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ನೋಡ್ಬೋದು ಗಿಡದ ಮಧ್ಯೆ ನಾವು ಇವಾಗ ಹೋಗ್ತಾ ಇದ್ದೀವಿ ಬೋಟಿಂಗಲ್ಲಿ. ತುಂಬ ಚೆನ್ನಾಗಿತ್ತು.
ಆಯಿತು, ಫುಲ್ಲು ಮಜಾ ಮಾಡಿದ್ವಿ. ಈಗ ವಾಪಸ್ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್. ಹೇಗಿತ್ತು ದಿವ್ಯಾ ಬೋಟಿಂಗ್? ಸೂಪರ್ ಆಗಿತ್ತು. ಋತ್ವಿಗ್ ಹೇಗಾಯಿತು? ಋತ್ವಿಗ್ ಬೋಟಿಂಗ್ ಹೆಂಗಿತ್ತು ಕಂದ? ಸೂಪರ್ ಇತ್ತಂತೆ. ಲಂಚ್ಗೆ ಹಾಕಿದ್ದೀವಿ. ಟೈಮ್ ಫಾರ್ ಲಂಚ್. ಊಟ ಎಲ್ಲ ಆಯಿತು. ಎಲ್ಲ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಎಲ್ಲ ಕುತ್ಕೊಂಡು ಓಡಾಡ್ತಾ ಇದ್ದಾರೆ. ಆಯ್ತೀವಿ. ಆಯ್ತು ಊಟ? ಏನು ಊಟ ಮಾಡಿದೆ? ಏನು ಊಟ? ಮನೆಯಿಂದ ಅನ್ನ ಸಾಂಬಾರ್ ತಂದಿದ್ವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯಾವುದೇ ದೇವಸ್ಥಾನ? ಅಜುಮಲೆ ಟೆಂಪಲ್. ಶಿವಂದು ಸ್ಟ್ಯಾಚು, ದೊಡ್ಡ ಶಿವಂದು ಸ್ಟ್ಯಾಚು ಇದೆ ಅಲ್ಲಿ. ಅಲ್ಲಿ ಮತ್ತೆ ಬೀಚ್ ಇದೆ ಹಿಂದೆಗಡೆ. ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋದಾಯ್ತು. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಗಾಯ್ಸ್. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಸೊ ನನಗಂತೂ ತುಂಬ ಖುಷಿ ಆಯಿತು. ಈ ಕೇರಳ ಟ್ರಿಪ್ಪು ತುಂಬ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಪ್ಲೇಸಿಗೆ ಎಲ್ಲಿಗೆ ಹೋದ್ವಿ ಅದು ನೆಕ್ಸ್ಟ್ ಲಾಗಲ್ಲಿ ಬರ್ತಾ ಇದೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ಕೊಳ್ತಾ ಇದ್ದೀರಾ ಸಬ್ಸ್ಕ್ರೈಬ್